ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸುದೀಪ್. ಇನ್ನು ಮುಂದೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೇನು. ಸೊ ಅದಕ್ಕೆ ಮೊದಲಿಗೆ ದೇವ್ರದ ದರ್ಶನ ತಗೊಂಡ ಆಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೇನು. ಈಕೆ ನನ್ನ ದೊಡ್ಡ ಮಗಳು ಸನ್ವಿತಾ ಅಂಥೇಳಿ, ಈಕೆಗೆ ನಾವು ಚೀಕು ಅಂಥೇಳಿ ಕರಿತೇವೆ. ಈಗ ನೋಡ್ರಿ ನನ್ನ ಸಣ್ಣ ಮಗಳ ಸ್ವರ ಅಂಥೇಳಿ ನಾವು ಈಕೆಗೆ ಚೆರಿ ಅಂಥೇಳಿ ಕರಿತೇವೆ. ಇದು ನಮ್ಮ ಮನ್ಯಾಗಿನ ನಾಯಿ, ಇದ್ರ ಹೆಸರ ಚಿಂಟ್ಯಾ. ಇವಾಗ ಬರ್ರಿ ದೇವ್ರಿಗೆ ಮೊದಲು ಹೋಗಿ ದೇವ್ರ ಆಶೀರ್ವಾದ ತಗೊಂಡ ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಮುಂದಿನ ಲಾಗ್ಗಳಲ್ಲಿ ನಾನು ನನ್ನ ಹಸ್ಬೆಂಡ್ನ ಪರಿಚಯ ಮಾಡಿಕೊಡ್ತೇನೆ ನಿಮ್ಗೆ. ಸೊ ಇವಾಗ ನೋಡ್ರಿ ನಾವು ಫಸ್ಟಾಗ ಊರಲ್ಲಿರೋ ಮಾಂತಜ್ಜರ ಮಠಕ್ಕೆ ಬಂದೇವು ನಾವೀಗ. ಇದು ಎಂಟ್ರನ್ಸ ಗರ್ಭಗುಡಿನ ನಾನು ತೋರಿಸ್ತೇನೆ, ಬರ್ರಿ ನೋಡೋರಂತೆ. ಇವಾಗ ಮಠ ಸ್ವಲ್ಪ ಕನ್ಸ್ಟ್ರಕ್ಷನ್ನಲ್ಲಿ ಇರೋದ್ರಿಂದ ನಾ ಪೂರ್ತಿ ಮಠನ ತೋರ್ಸೋಕ್ಕಾಗೋದಿಲ್ಲ. ಸೊ ಗರ್ಭಗುಡಿ ಮತ್ತು ಎಂಟ್ರನ್ಸಲ್ಲಿ ಅಷ್ಟೇ ತೋರಿಸಿರ್ತೇನೆ. ಇದು ಗರ್ಭಗುಡಿ. ಇಲ್ಲಿಂದ ದೇವ್ರಿಗೆ ನಮಸ್ಕಾರ ಮಾಡ್ಕೋರಿ. ನಾವು ಸೀದಾ ಬಂದಿರೋದು ಹನುಮಂತ ಟೆಂಪಲ್ಗೆ. ಇದು ನಮ್ಮೂರಲ್ಲಿರೋ ಹನುಮಂತ ಟೆಂಪಲ್. ಇಲ್ಲಿನೂ ದೇವರಿಗೆ ನಮಸ್ಕಾರ ಮಾಡಿ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀವ್ರಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಪ್ರಸಾದ ತಿನ್ನೋದ್ರಾಗ ಬಿಜಿ ಅದಾವೆ. ಈಗ ದೇವ್ರಿಗೆ ಬಂದಿಲ್ಲ, ಅಲ್ಲೇ ನಾನು ಹೋಟೆಲಿಂದ ಇಡ್ಲಿ ತಂದಿದ್ನಿ. ನಮ್ಮ ಚೆರಿಗೆ ಇಡ್ಲಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಬರೀ ಚೆರಿಗೆ ಇಡ್ಲಿ ತಿನ್ಸೋನು. ಚೆರಿ ಬಾ ನಾಷ್ಟ ಮಾಡುವಂತೆ. ಆಕೆ ತಿನ್ನಾಕ ಹೊಂಟ್ಲು. ಇವಾಗ ಆಕೆಗೆ ನಾಷ್ಟ ಮಾಡಿಸಿ ಆಮೇಲೆ ಸಿಗ್ತೇನಂತನ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಚೆರಿ ಇಬ್ಬರು ಸೈಕಲ್ ಆಡತ್ತಾರು. ಅವರ ಮನ್ಯಾಗ ಸೈಕಲ್ ಆಡ್ತಾರು. ಬಾಂಡೆ ಎಲ್ಲ ವಾಶ್ ಮಾಡಿ ಬಂದ ವಾಷಿಂಗ್ ಮಿಷಿನ್ಗೆ ಅರಿವುಗಳೆಲ್ಲ ಹಾಕಿದ್ನು ಆಗಳೇನ. ಇನ್ನು ಅದು ವಾಶ್ ಆಗ್ತಾವು. ಆಮೇಲೆ ಈಗ ನಮ್ಮ ಚೆರಿಗೆ ಆಟ ಆಡಿ ಬೋರಾಗೆ ಆಕೆಗೆ ನಿದ್ದೆ ಬಂದೈತಿ. ಅದಕ್ಕೆ ಆಕೆಗೆ ಸ್ವಲ್ಪ ಔಷಧ ಎಲ್ಲ ಕುಡಿಸಿ ಮಲಗಿಸ್ಬೇಕು. ಬರೀ ಆಕೆಗೆ ಯಾವ ಔಷಧ ಕುಡಿಸ್ತೇನೆ ಅಂತ ತೋರಿಸ್ತೇನೆ. ನಾ ಆಕೆಗೆ ಕಿಡ್ನಿ ಕೇರ್ ಹಾಕ್ತೇನೆ. ಆಮೇಲೆ ಇನ್ನೂ ಒಂದು ಅಲ್ಕ್ಯಾಲ್ಡಿ ಅಂತ, ಇದು ಕ್ಯಾಲ್ಶಿಯಮ್ದ, ಇದು ಮಲ್ಟಿವಿಟಮಿನ್ದ. ಇವೆರಡು 3 months ಹಾಕಕ್ಕೆ ಹೇಳಿದಾರೆ ಡಾಕ್ಟ್ರ. ಯಾಕೆ ಇಲ್ಲೇ ನಮ್ಮ ಚೆರಿನ ಔಷಧ ಕುಡಿಸಿ ಮಲಸಿನೀಗ. ಇಲ್ಲೇ ನೋಡ್ರಿ ನಮ್ಮ ಚಿಕ್ಕು ಈಗ ಸ್ಟಡಿ ಮಾಡಕ್ಕೆ ಕೂತಾಳು. ನಮ್ಮ ಚೆರಿನ ಔಷಧ ಕುಡಿಸಿ ಮಲಸಿನೀಗ. ಇಲ್ಲೇ ನಮ್ಮ ಚಿಕ್ಕುಗ ಸ್ಟಡಿ ಮಾಡ್ಸಕ್ಕೆ ಕುಂಸೇನು. ಸ್ಟಡಿ ಮಾಡ್ತಾಳಕ್ಕೆ, ಹೋಮ್ವರ್ಕ್ ಮಾಡ್ತಾಳು. ಅವ್ರದ್ದು ಸ್ಯಾಟರ್ಡೆ ಮತ್ತು ಸಂಡೇ 2 days ಹಾಲಿಡೇ ಇರ್ತೈತಿ. ಸೊ ಅದಕ್ಕೆ ಸ್ವಲ್ಪ ಫ್ರೈಡೇ ಜಾಸ್ತಿನ ಹೋಮ್ವರ್ಕ್ ಕೊಟ್ಟಿರ್ತಾರೆ ಹಾಲಿಡೇ ಇದ್ದದಕ್ಕೆ. ಈಗ ಹೋಮ್ವರ್ಕ್ ಮಾಡಿಸ್ತಾಳು. ಮಧ್ಯಾಹ್ನ ಊಟಕ್ಕೆ ಒಗ್ಗರಣೆನ ಮಾಡ್ಬೇಕಂತ ಅಂದ್ಕೊಂಡೇನು. ಅದಕ್ಕೆ 2 ಪಲಾವ್ ಎಲೆ, ಆಮೇಲೆ ಇದು ಚಕ್ಕೆ, 4 ಮೆಣಸಿನಕಾಳು, ಆಮೇಲೆ ಇದು ನಕ್ಷತ್ರ ಹೂವು, ಆಮೇಲೆ ಲವಂಗ, ಏಲಕ್ಕಿ 2 ತೊಗೊಂಡೇನು. ಈಗ ಇಲ್ಲೇ ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟೇನು. ಸ್ವಲ್ಪ ಅದ್ರೊಳಗೆ ನೀರಿತ್ತು, ಅದನ್ನು ಹೋಗಲಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನು. ವೆಜಿಟೇಬಲ್ಸ್ ಕೂಡ ಹಾಕೋಬಹುದು. ವೆಜಿಟೇಬಲ್ಸ್ ಹಾಕೊಂಡ್ರೆ ವೆಜಿಟೇಬಲ್ ಪಲಾವ್ ಆಗ್ತೈತಿ. ಇದು ಒಂದು 3 tablespoon ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನು ನೋಡ್ರಿ. ಈಗ ಎಣ್ಣೆ ಬಿಸಿ ಆದ್ಮ್ಯಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಇದು ಮಸಾಲೆ ಹಾಕ್ಕೊಂಡು ಇವಾಗ ಇದನ್ನು ಕೈ ಹಚ್ಕೋತೇನು. ಇವಾಗ ಒಂದು ಅರ್ಧ ಈರುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡೇನು, ಒಂದು 4 ಮೆಣಸಿನ್ಕಾಯಿ, ಇದನ್ನು ಇದ್ರಾಗ ಹಾಕ್ಕೊಂಡು ಕೈ ಹಚ್ಕೊಂಡ್ಬಿಡ್ತೇನೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು.
ಇವಾಗ ನೋಡಿರಿ ಚೆನ್ನಾಗೆ ಎಲ್ಲ ಹಸಿ ವಾಸನೆ ಹೋಗೈತಿ. ಈರುಳ್ಳಿನೂ ಕೆಂಪಾಗಿದ್ದಾವೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ, ಒಂದು ಮೀಡಿಯಮ್ ಸೈಜ್. ಆಮೇಲೆ ಸ್ವಲ್ಪ ಪುದೀನ ಹಾಕಿ ಇನ್ನಷ್ಟು ಕೈ ಆಡಿಸ್ಕೊಂಡ್ಬಿಡ್ತೀನಿ. ಇದೇ ಟೈಮ್ನಾಗ ನೀವು ವೆಜಿಟೇಬಲ್ಸ್ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಇದು ವೆಜಿಟೇಬಲ್ ಪಲಾವ್ ಆಗ್ತೈತಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ. ಇದು ಸ್ವಲ್ಪ ಕೈ ಆಡಿಸ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಕೈ ಆಡಿಸ್ತಾನೆ. ನನ್ನ ಹತ್ರ ಈಗ ಸದ್ಯಕ್ಕೆ ಟ್ರೈಪಾಡ್ ಇಲ್ಲ, ಸೊ ಟ್ರೈಪಾಡ್ ಆರ್ಡ್ರ್ ಹಾಕಿನು. ಟ್ರೈಪಾಡ್ ಬಂದ ತಕ್ಷಣ ನನಗೆ ಈಸಿ ಆಗ್ತೈತಿ ರೆಸಿಪಿ ಶೂಟ್ ಮಾಡೋಕ್ಕೆ. ಇಲ್ಲಿ ನಾ ಇವಾಗ ಇದಕ್ಕೆ 1.5 ಕಪ್ ಈ ಕಪ್ಲೆ ರೈಸ್ ತೊಗೋತೇನೆ. ಇದಕ್ಕೆ 3 ಕಪ್ ನೀರು ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈ ರೈಸ ದಾಲ್ ತಡ್ಕ ಆಮೇಲೆ ಪನ್ನೀರ ಕಾಜು ಪಲ್ಯಕ್ಕೆಲ್ಲ ಫುಲ್ ಸೂಪರ್ ಆಗಿರ್ತೈತಿ. ಒಂದು ಸರ್ತಿ ನಿಮಗೂ ಟ್ರೈ ಮಾಡಿ ನೋಡ್ರಿ. ಇದು ಸ್ವಲ್ಪ ಕುದಿ ಬಂದ್ಮ್ಯಾಗ ರೈಸ್ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊತಾನೆ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೇನು, ರೈಸ್ ಹಾಕಿ 3 ವಿಸಿಲ್ ಆದ್ಮ್ಯಾಗ ಹೆಂಗಾಗೈತೆ ಅಂತ ತೋರಿಸ್ತಾನೆ ನಾನು ನಿಮಗೆ. ಇದನ್ನು ಊಟ ನೀಡ್ಕೊಂಡು ಬಂದೇನು. ಅನ್ನ ಮತ್ತು ಮೊಸರು. ಅಕ್ಕಿಗೆ ತಿನ್ನಕ್ಕೆ ಪ್ಲೇಟ್ ತೊಗೋತಾಳೋ, ಅಕ್ಕಿಗೆ ತಿನ್ನಿಸಿ ಆಮೇಲೆ ಸಿಗ್ತೇನೆ ನಾನು ನಿಮ್ಗೆ. ಇಲ್ಲಿ ನಮ್ಮ ಚೀಕು ಖರ್ಚಿಪ್ಲೆ ಬಾಲ್ ಮಾಡಿ ತೋರಿಸ್ತಾಳಂತ, ನೋಡ್ರಿ ಹೆಂಗೆ ಮಾಡ್ತಾಳು. ಇಲ್ಲಿ ನಮ್ಮ ಚೇರಿ ಡಿಸ್ಟರ್ಬ್ ಮಾಡತ್ತಾಳ ಅಕ್ಕಿಗೆ ಮಾಡಕ್ಕೆ. ಇಲ್ಲಿ ನೋಡ್ರಿ ಅಕ್ಕಿನೂ ಹಿಡ್ಕೊಂಡು ಕೂತಾಳ ಖರ್ಚಿಪ್ಪ. ಇಬ್ಬರು ಜನ ಬೆಡ್ ಮ್ಯಾಗ ಕೂತ ಆಟ ಆಡತ್ತಾರು. ಚೀಕು ರೆಡಿ ಮಾಡತ್ತಾಳು. ಚೀಕು ಚೆರಿ ಕಡೆ ಆಗ್ಬತ್ತು, ಅದಕ್ಕೆ ಚೆರಿ ಆ ಖರ್ಚಿಪ್ ಜೊತೆ ಜಗಳ ಮಾಡತ್ತಾಳು. ಆಯಿತು ಚೀಕು, ಬಾಲ್ ಗುಡ್, ವೆರಿ ಗುಡ್. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ವಿಡಿಯೋಗಳನ್ನು, ಒಳ್ಳೆ ಲಾಗ್ಗಳನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಲಾಗ್ದಾಗ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.